ಹಲೋ ಫ್ರೆಂಡ್ಸ್, ನಾನು ಇವತ್ತು ಹೇಳಕ್ಕೆ ಬಂದಿರೋದು ನಮ್ಮ ಸ್ಕೂಲಲ್ಲಿ ನಡೆದ ಕಬಡ್ಡಿ ಬಗ್ಗೆ. ಇವಾಗ ರೈಡ್ ಆಗಿರೋದು ನಮ್ಮ ಹೌಸು ವಂಶಿ ಅಂತ. ಇವಾಗ ರೈಡಿಗೆ ಹೋಗಿ ಟೈಮ್ ವೇಸ್ಟ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಅರ್ಥ ಸುತ್ತಾಡಿ ಟೈಮ್ ವೇಸ್ಟ್ ಮಾಡ್ತಾರೆ. ಹಾಗೆ ಎಲ್ಲ ಚೀರ್ ಮಾಡ್ತಿದ್ರು ವಂಶಿ 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 ಅಂತ. ಇವಾಗ ಟೈಮ್ ವೇಸ್ಟ್ ಮಾಡಿ ಬಂದ. ಆಮೇಲೆ ಇವಾಗ ಹತ್ತು ಕಡೆಯಿಂದ ರೇಡಿಂಗ್ ಬಂದಿದ್ರು. ವಂಶಿ ಅವನೇ ಹಿಡಿದ. ಇವಾಗ ಡಿಫೆಂಡರ್ ಇದು ನಾನು ಎಲ್ಲಿದ್ದೀನಿ ಅಂದರೆ ಇದು ಕಡೆ ಕೋಟೆ ಇವಾಗ ತಿರ್ಗಾ ಅವನೇ ಹೋಗಿದ್ದಾನೆ ರೇಡ್ಗೆ. ಆಮೇಲೆ ಸರಿ ಹೇಳಿದ್ರು ಒಂದೇ ಜನ 3 ಸಲ ಇವಾಗ ರೇಡಿಂಗಿಗೆ ಬಂದಿದ್ದೀನಿ. ನಾನು ಯಾರು ಅಂದರೆ ಇದು ವೈಟ್ ಕಲರ್ ಇದೆಯಲ್ಲ, ಕಪ್ಪು ಇಟ್ಕೊಂಡಿರೋ ಥರದ್ದು ಬ್ಲೂ ಕಲರ್ ಶರ್ಟು, ಅದೇ ನಂದು, ನಾನೇ ಅದು. ನಾನು ಇವಾಗ ಬಂದಿದ್ದೇನೆ, ಅವನೇ ನಾನು. ಫುಲ್ಲು ಡೀಪ್ ಹೋಗ್ತೇನೆ ಅವನು ಹಿಡಿಯೋಕ್ಕೆ. ಇವಾಗ ಎಲ್ಲರೂ ಬಂದು ಹಿಡಿದುಬಿಟ್ರು. ಲೈನ್ ಹತ್ರ ಬಂದ ಹಾಲು ಮುಟ್ಟಿಸೋಕ್ಕಾಗಲಿಲ್ಲ. ಇವಾಗ ನಾವು 3 ಜನ ಇದ್ದು ಹಾಲು ಔಟಿಗೆ ಬಂದ್ಬಿಟ್ಟಿದ್ದು. ಅಲ್ಲಿ ಕಾರ್ನರಾಗಿರೋದು ನಾನೇ, ಆ ಕಡೆ ಫುಲ್ ಲಾಸ್ಟ್ ಆಗಿರೋದು. ಸರ್ ಹೇಳ್ತಿದ್ರು ಒಬ್ಬನೇ 3 ಸಲ ರೇಡಿಂಗಿಗೆ ಬರೋಂಗಿಲ್ಲ ಅಂತ. ಇವಾಗ ಅದಕ್ಕೆ ಬೇರೆ ಬಂದವನು ವಿಕ್ರಮ್ ಅಂತ ಅವನು. ಇವಾಗ ಅಲ್ಲಿ ಕಾರ್ನರಾಗಿದ್ದೀನಲ್ಲ, ಇವಾಗ ಇಳಿದ್ನೆಲ್ಲ ಅವನೇ ನಾನು. ಇವಾಗ ನಾನು ಅವನು ಬೀಳಿಸ್ಬಿಟ್ಟೆ. ಅದಕ್ಕೆ PT ಸರ್ ಬಂದು ಇವಾಗ ಆಯುಷ್ ಅನ್ನೋನು ನಮ್ಮ ಟೀಮ್ ಕ್ಯಾಪ್ಟನ್ ರೇಡಿಗೆ ಹೋಗಿದ್ದಾನೆ. ನೀನು ಚೆನ್ನಾಗಿ ಆಡಿಸ್ತಾನೆ, ಆದರೆ ನಿನ್ನ ಆ್ಯಂಕಲ್ ಹೋಲ್ಡ್ ಮಾಡಬೇಕು. ಅದಕ್ಕೆ PT ಸರ್ ಬೀಳಿಸ್ಬಿಟ್ಟು ಅಂತ ಹೋಗ್ಬಿಟ್ಟು ಇವಾಗ ಅಲ್ಲಿ ಕಾರ್ನರಾಗಿರೋ ನಾನು. ಇವಾಗ ಅವನು ನಾವು ತಿರ್ಗಾ ಆಲ್ಔಟಿಗೆ ಬಂದಿದ್ದು. ನಾನು ರಿವ್ಯೂ ಮಾಡ್ತೀನಿ, ಅವರು ಆಲ್ಔಟ್ ಆಗ್ತಾರೆ. ತಿರ್ಗಾ ಹಿಡಿದೆ. ಟ್ಯಾಕಲ್ ಪಾಯಿಂಟ್ ಆಯಿತು ನಂದು. ಎಷ್ಟೊಂದಾಯಿತು. ಇವಾಗ ಶ್ರವಂತ್ ಅಂತ ಬಂದವನೇ ರೇಡಿಗೆ. ಇವಾಗ ರೈಡಾಗಿ ಅವನು ಸಕ್ಸಸ್ ಆಗ್ತಾನೋ ಫೇಲ್ ಆಗ್ತಾನೋ ಕಮೆಂಟ್ ಮಾಡಿ. ಬೇಗ ಹೇಳಿ ರೈಡ್ ಮುಗೀತಿದೆ, ಸಕ್ಸಸ್ ಆದ ಕಮೆಂಟಾಗೆ ಬೇಗ ಹೇಳಬೇಕು ನೀವು. ಇವಾಗ ಸಿದ್ಧಾರ್ಥ್ ಅಂತ 10 ಕಡೆ ಟೀಮ್ ಕ್ಯಾಪ್ಟನ್. ಇವಾಗ ಇವನು ಎಂಟಿ ರೈಡ್ ಮಾಡ್ತಾನೋ ನಾನು ಹೇಳಿದೆ ಫ್ರೆಂಡ್ಸ್, ಡಬಲ್ ಟೈ ಹೋಲ್ಡ್ ಮಾಡಿದೆ. ಇವಾಗ ಸಮರ್ಥ ರೈಡಿಂಗ್ ಬಂದಿದ್ದಾನೆ. ವಿಕ್ರಮ್ ಅನ್ನೋನು ಬಂದು ಔಟ್ ಆದ. ಇವಾಗ ನಮ್ಮ ಟೀಮ್ ಲೀಡ್ ಆಗಿದೆ. ಇವಾಗ ಇವಂದು ನೀ ಪ್ಯಾಡ್ಸು ಕೆಳಗೆ ಬರುತ್ತೆ ನೋಡ್ರಿ ಫ್ರೆಂಡ್ಸ್. ನನಗೆ ಇವಾಗ ನೋಡ್ರಿ ಫ್ರೆಂಡ್ಸ್, ಅಲ್ಲೇ ಬಾಯ್ ಮಕ್ಕಳ ಇಟ್ಟಕೊಂಡು ಆಟ ಹಾಗೆ ಗಮನಿಸ್ತಾ ಇದೆ. ಇವಾಗ ರೇಡಿಂಗ್ ಹೋಗಿದ್ದಾರೆ ನಮ್ಮ ಟೀಮಗೆ. ಆ ಕಡೆ ಟೀಮ್ ಆಲ್ಔಟಿಗೆ ಬಂದಿದೆ. ಇವಾಗ ರೇಡಿಂಗ್ ಬಂದವನು ಇನ್ನು ಧ್ರುವ ಅಂತ ಬಂದಿದ್ದಾರೆ. ಎಲ್ಲರೂ 10 ಕಡೆಯಿಂದ ಧ್ರುವ ಅಂತ ಚೀರ್ ಮಾಡ್ತಿದ್ರು. ಇವನು ಎಂಟಿ ರೈಡ್ ಮಾಡ್ಕೊಂಡು ಹೋಗ್ತಾನೆ. ಇವಾಗ ಆದರೂ ಇವಾಗ ಪ್ರಯತ್ನ ಮಾಡ್ತಿದ್ದಾನೆ. ಇವಾಗ ಸರ್ವಿಸ್ ಆಯಿತು, ಅವನು ಎಂಟಿ ರೈಡ್ ಹೋಗ್ತಾನೆ. ನಮ್ಮ ಟೀಮಿಂದ ವಂಶಿ ರೈಡಿಗೆ ಹೋಗಿದ್ದಾನೆ. ಅಲ್ಲಿ ಏನು ಕೋಚಿಂಗ್ ಕೊಡಬೇಡ, ನೀನು ಲಾಬಿ ಲೈನಲ್ಲಿ ಕುತ್ಕೊಂಡು ಕೋಚಿಂಗ್ ಕೊಡ್ತಾ ಇದ್ದೀವಿ. ಹಿಂದೆ ಕುತ್ಕೊಳ್ಳಿ. ಇವಾಗ ಪಾಯಿಂಟ್ ಹೊಡಿತಾನೆ ಇಲ್ವೋ ಕಮೆಂಟ್ ಮಾಡ್ತಿದ್ದಾರೆ. ಎಂಟಿ ರೈಡ್ ಬಂದ. ಸರ್ ಲಾಬಿ ಒಳಗೆ ಯಾರು ಬರಬೇಡ್ರಿ ಅಂತ ಹೇಳ್ತಿದ್ರು. ಇವಾಗ ನೋಡಿರಿ ಫ್ರೆಂಡ್ಸ್, ಇವ್ನು ನೀ ಪ್ಯಾಡ್ ಎಲ್ಲಿಗೆ ಬಂದಿದೆ ನೋಡ್ರಿ. ನಿಮಗೆ ಏನು ಅನ್ನಿಸುತ್ತೆ ಅದನ್ನು ಇದು
ಲೂಸ್ 6 ಟ್ಯಾಕಲ್ ಅಂಕದ ಆಗಿತ್ತು ವ್ಯತ್ಯಾಸ. ನನ್ನಿಂದ. ನಾನು ಔಟ್ ಆಗೋಗ್ತಿದ್ದೀನಿ. ಕಿಶನ್ ರೈಡಿಂಗಿಗೆ ಬಂದಿದ್ದಾನೆ. ಅಪ್ಪ ಕಾಲಿಡಿದ್ರೆ ಮಾತ್ರ ಸಿಗ್ತಾರೆ. ಕಿಶನ್ ಏನು ಮಾಡಬಲ್ಲ. ಇವಾಗ ಕಿಶನ್ ಸೋಲೋ ಟ್ಯಾಕಲ್ ಆಗಿದ್ದಾರೆ. ಸುಮಾರು 18. ಇವಾಗ ಬಂದಿದ್ದಾನೆ ರೇಡಿಗೆ. 5 ಅಂಕದ ವ್ಯತ್ಯಾಸ. ಮ್ಯಾಮ್ ಹೇಳ್ತಿದ್ರು ಹಿಂದಕ್ಕೆ ಬರ್ರಿ ಅಂತ. ಇನ್ನು ಕೇವಲ 1 ನಿಮಿಷ ಉಳಿದಿರುವುದು. ಇವಾಗ ಸಮರ್ಥ ಅಲ್ಲಿಂದ ಕವರ್ ಮಾಡಿದ್ದಾನೆ. ಇವಾಗ ಹಗ್ಗಿಂಗ್ ಮಾಡ್ಕೊಂಡು ಹಿಡ್ದವನು ಸಮರ್ಥ. ನಾನಿವಾಗ ರಿವೈವ್ ಆಗ್ತೀನಿ. ಸುಭಾಷ್ 13, ಜವಾರ್ 19. ಇವಾಗ ಸಮರ್ಥ ರೇಡಿಂಗಿಗೆ ಹೋಗಿದ್ದಾನೆ. ಇವಾಗ ಔಟ್ ಆಗ್ಬಿಟ್ಟ ಸಮರ್ಥ. ಸುಭಾಷ್ 14, ಜವಾರ್ 19. ಬಂದಿದ್ದಾನೆ. 5 ಅಂಕಗಳ ವ್ಯತ್ಯಾಸ. ವಿಕ್ರಮ್ನ ಹಿಡಿಯೋಕ್ಕೆ ಆಗಲಿಲ್ಲ. ಇವಾಗ ಆಯುಷ್ ರೇಡಿಂಗಿಗೆ ಹೋಗಿದ್ದಾರೆ. ಇನ್ನ 30 ಸೆಕೆಂಡ್ ಸರಿಸುಮಾರು ಇನ್ನು 2 ರೈಡ್ ಸಿಗಬಹುದು. ಅದೃಷ್ಟ ಯಾರಿಗೂ ಸೋಲೋ ಟ್ಯಾಕಲ್ ಮಾಡಕ್ಕೆ ಬಂದಿದ್ದ, ಅದು ಸಕ್ಸಸ್ಫುಲ್ ಆಗಲಿಲ್ಲ. ಇವರು ಮಾನವ ಉಳ್ಳಾಳ ದೇವ. ಇವ್ರನ್ನ ಹಿಡಿಯಕ್ಕೆ ಯಾರ ಕೈಲೂ ಆಗಲ್ಲ. ಇವರು ಹೈಯೆಸ್ಟ್ ರೈಡರ್ ಅಪ್ಪ. ಅದಕ್ಕೆ ನಾನು ಹಿಡಿದ್ಬಿಟ್ಟೆ. ನಿಧಿಮಸ್ ಕಡೆಗೆ ವಿಜಯಲಕ್ಷ್ಮಿ ಜಾರುತ್ತಿದ್ದಾರೆ. ಇವಾಗ ನಾನು ರೇಡಿಗೆ ಹೋಗಿದ್ದೀನಿ ಲಾಸ್ಟ್ ರೈಡ್ ಅಂತ. ಇವಾಗ ನಾವೇ ಲೀಡಾಗಿದ್ದೀವಿ. ಟೈಮ್ ಲಾಸ್ಟ್ ರೈಡ್ ಇದು. ಇವಾಗ ನಮಗೆ ಟ್ರಕ್ ಸಿಗುತ್ತೆ. ನಾನು ಲಾಸ್ಟ್ ರೈಡ್ ಹೋಗಿದ್ದೆ. ಇದು ನಾನು ಈ ಕಡೆಯಿಂದ ಬರ್ಬೇಕಾದ್ರೆ ಅವನು ಕವರ್ ಮಾಡಿ ಪುಷ್ ಮಾಡಿಬಿಟ್ಟ. ಆದರೂ ನಾವು ಈ ಸಲ ಕಪ್ ಹೊಡೆದು ನಾವು ಕಬಡ್ಡಿ ಚಾಂಪಿಯನ್. ನಮಗೆ ಕಪ್ಪು ಸಿಕ್ತು. ಅದ್ರ ಜೊತೆ ಸರ್ಟಿಫಿಕೇಟು ಸಿಕ್ತು ನೋಡಿ ಫ್ರೆಂಡ್ಸ್. ಆವಾಗ ಫಸ್ಟ್ ಪ್ರೈಸ್ ಬಂತು ಜಿಂದಾಲ್ ಪಬ್ಲಿಕ್ ಸ್ಕೂಲ್ ತುಮಕೂರು ರೋಡ್.